ಬಂದ ಅಣ್ಣ ಅಣ್ಣ. ಹಲೋ 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 ಬಂದ ರೌಡಿ ರಾಜ ರೌಡಿ ರಾಜ ರೌಡಿ ರಾಜ ರೌಡಿ ರಾಜ ರೌಡಿ ರಾಜ ರೌಡಿ ರಾಜ Daddy's home. ಈ ಧರ್ಮದ ಭೂಮಿಯಲ್ಲಿ ಧರ್ಮದ ದಾರಿಯನ್ನು ತಪ್ಪಿಸಿ ಕರ್ಮದ ದಾರಿಯನ್ನು ತೋರಿಸಲು ಈ ಜಗತ್ತಿನಲ್ಲಿ ಜನಿಸಿ ಬಂದಿದ್ದಾನೆ ಈ ಜಯರಾಜ್. ಬಟ್ ಕೊಲೆ ಸುಲಿಗೆ ತರಣ ಮಾಡಬೇಕಾದರೆ ಕಾಕಿ ನನ್ನ ಕೈವಶವಾಗಲೇಬೇಕು. ಈ ವ್ಯವಹಾರಕ್ಕೆ ಒಬ್ಬ ಮ್ಯಾನೇಜರ್ ಬೇಕೇ ಬೇಕು. ಈಗ ತಾನೇ ಹೊಸದಾಗಿ ಬಂದಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್. ನಾನು ಮಾಡ್ತಿರುವ ಈ ಕರ್ಮದ ಕಾರ್ಯಕ್ಕೆ ಕೈ ಜೋಡಿಸಿಕೊಂಡು ಈ ಜಗತ್ತಿನಲ್ಲಿ ಮಹಾರಾಜನಂತೆ ಮೆರೆದಾಡಬಹುದು. ಆ ವಿರಾಟನೊಂದಿಗೆ ಸ್ನೇಹ ಸಲಿಗೆ ಬೆಳೆಸಿ ಶ್ರೀಮಂತಿಕೆಯ ಸಂಪತ್ತಿನಲ್ಲಿ ನಾನು ಜೀವನ ಸಾಗಿಸಲೇಬೇಕು. ಹಲೋ, ನಾನು ಜಯರಾಜ್ ಮಾತನಾಡೋದು. ಯಾವ ಜಯರಾಜ್? ಈ ಊರಿನ ಪಾಳೆಗಾರ ಜಯರಾಜ್. ಹೇಳಿ ಸರ್, ನನ್ನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ, ಸ್ವಲ್ಪ ಮನೆಗೆ ಬಂದು ಭೇಟಿಯಾಗಿ ಹೋಗು. ಓಕೆ ಸರ್, ಈಗಲೇ ಬರುತ್ತೇನೆ. ಆಯ್ತು, ಬೇಗ ಬನ್ನಿ. ಹಲೋ ಹಲೋ, ಯಾರು? ನಾನು ಜಯರಾಜ್. ಹೇಳು ಜಯರಾಜ್. ಹೇಳುದೆಂದ್ರೆ ವಿರಾಟ್, ಮನೆಗೆ ಬಂದು ಬಿಡು, ಮನೆಯಲ್ಲಿ ಎಲ್ಲ ಹೇಳ್ತೇನೆ. ಆಯ್ತು, ಈಗಲೇ ಬರುವೆ. ಆಯ್ತು. ಹಾಕಿ ಅಂಡ್ ವಿರಾಟ್, ಈ ಜಯರಾಜನ ಮನೆಗೆ ಆಗಮನ.
ಬರಲಿ ಬರಲಿ, ಬಂದ ನಂತರ ತಿಳಿದಿದೆ ಈ ಜಯರಾಜನ ಸ್ನೇಹ ಸಂಬಂಧ. ಏನು ಜಯರಾಜ್, ಮನೆಗೆ ಬಾ ಎಂದು ಹೇಳಿದ ಕಾರಣ ಏನೆಂದು ಕೇಳಬಹುದಾ? ಕಾರಣವಿದೆ ವಿರಾಟ್. ನಾನು ಮಾಡ್ತಿರುವ ಈ ಕರ್ಮದ ಕಾರ್ಯಕ್ಕೆ ಈ ಜಯರಾಜನೊಂದಿಗೆ ಕೈ ಜೋಡಿಸಿಕೊಂಡು ಆ ಮಹಾ ಕಾರ್ಯವನ್ನು ಸಾಧಿಸುವುದಕ್ಕಾಗಿ. ನಿನ್ನ ಕಾರ್ಯಕ್ಕೆ ನಾನು ಕೈ ಜೋಡಿಸಿದರೆ ನನಗೆ ಎಷ್ಟು ಕೊಡಬೇಕು ಕ್ಯಾಶ್? ವಿರಾಟ್, ಬಂದ ದುಡ್ಡಿನಲ್ಲಿ 10% ಕೊಡ್ತೀನಿ, ಓಕೆನಾ? ನೀನು ಮಾಡುತ್ತಿರುವ ಈ ಹಲಕ ಕೆಲಸಕ್ಕೆ ಕೇವಲ 10%. ನಾನು ಇಟ್ ಈಸ್ ಇಂಪಾಸಿಬಲ್. ವಿರಾಟ್, ಬಂದ ಲಾಭದಲ್ಲಿ 50 ಕೊಡ್ತೀನಿ, ಓಕೆನಾ? ಓಕೆ ಡನ್. ಜಯರಾಜ್, ಅಲ್ಲಿ ನೋಡು, ಪೊಲೀಸ್ ಬರ್ತಾ ಇದ್ದಾನಲ್ಲ. ವಿರಾಟ್, ಆ ಇನ್ಸ್ಪೆಕ್ಟರ್ ಬರಲು ನಾನೇ ಹೇಳಿದ್ದೆ, ಏಕೆ ಅವನನ್ನು ನೋಡಿದರೆ ಭಯನ? ಭಯ ಭಯ ಎಂಬ ಶಬ್ದ ಈ ವಿರಾಟನಿಂದ ಬಹುದೂರವಿದೆ. ಆದರೆ ಈ ಮಹಾರಾಜನ ಮನೆಗೆ ಪೊಲೀಸ್ ಬರ್ತಾ ಇದ್ದಾನಂದ್ರೆ ಲಂಚಕ್ಕಾಗಿ ತಾನೇ, ಅದಕ್ಕೆ ಕೇಳಿದೆ. ವಿರಾಟ್, ಬಾಕಿ ಲಂಚಕ್ಕಾಗಿ ಬಂದಿಲ್ಲ, ಈ ಜಯರಾಜನ ಲಾಭಕ್ಕೋಸ್ಕರ. ಅದಕ್ಕೆ ನಾನೇ ಪುನಶ್ಚೀಕರಿಸಿಕೊಂಡೆ ಅಷ್ಟೇ. ಜಯರಾಜ್, ಹಾಗಾದರೆ ಆ ಕಾಕಿನು ನಮ್ಮ ಕಾರ್ಯಕ್ಕೆ ಕೈ ಸೇರಿಸಿದಂತಾಯ್ತು. ಹೌದು ವಿರಾಟ್. ವೆಲ್ಕಮ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್, ವೆಲ್ಕಮ್. ಜಯರಾಜ್ ಅವರೇ, ನನ್ನನ್ನು ಬೇಗ ಬಾ ಎಂದು ಹೇಳಿದ ವಿಷಯವೇನು? ವಿಷಯವಿದೆ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್. ವಿಷಯವಿದ್ದರೆ ತಾನೇ ನಾನು ಬಾಯಿ ಎಂದು ಹೇಳಬೇಕಾಗುತ್ತದೆ. ನಾನು ಮಾಡ್ತಿರುವ ಈ ಕೆಟ್ಟ ಕರ್ಮದ ಕಾರ್ಯಕ್ಕೆ ಕೈ ಜೋಡಿಸಿಕೊಂಡು ಈ ನಿಮ್ಮ ಕಾಕಿ ಬಟ್ಟೆಗೆ ಕಿಮ್ಮತ್ ಕೊಟ್ಟು ನೀವು ನಮ್ಮ ಕೆಲಸಕ್ಕೆ ಕಲ್ಲು ಹಾಕಬಾರದು ಎಂದು ಹೇಳಲು ಕರೆಸಿಕೊಂಡೆ ಅಷ್ಟೇ. ಅಂದ್ರೆ ನಿಮ್ಮ ಮಾತು? ಹೆಚ್ಚೇನು ಹೇಳುದು ಇನ್ಸ್ಪೆಕ್ಟರ್, ನೀವು ನಮ್ಮ ಸ್ನೇಹ ಬೆಳೆಸಿ ನಮ್ಮನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕೆಂದು ಕರೆಸಿದೆ. ಅಂದ್ರೆ ನೀವು ಮಾಡುತ್ತಿರುವ ಕಾರ್ಯದಲ್ಲಿ ನಾನು ಕೈ ಜೋಡಿಸಬೇಕೆಂದು ಹೇಳ್ತಿರುವೆ ತಾನೆ? ಎಸ್ ಇನ್ಸ್ಪೆಕ್ಟರ್, ಎಸ್. ನೀವು ನಮ್ಮ ಸ್ನೇಹ ಬೆಳೆಸಿದ್ದಕ್ಕಾಗಿ ನಿಮಗೆ ಹಣ, ಬೆಳ್ಳಿ, ಬಂಗಾರ ಎಷ್ಟು ಬೇಕಾದಷ್ಟು ಕೇಳಿ ಕಣ್ಣು ಮುಚ್ಚಿ ಕೊಡ್ತೇನೆ. ಅದು ಸಾಲಿದ್ದರೆ ಈಗಲೇ ಪ್ರಮೋಷನ್ ಕೊಡಿಸುತ್ತೇನೆ. ಏನಂತೀರ ಇನ್ಸ್ಪೆಕ್ಟರ್? ಈ ಜಯರಾಜ್ ಹೇಳಿದಂತೆ ಕೇಳಿದರೆ ನನ್ನ ಕಾರ್ಯ ಸುಲಭವಾಗಿ ಸಾಗುತ್ತದೆ. ನನ್ನ ತಂಗಿನಿಯನ್ನು ಕೊಲೆ ಮಾಡಿದ ಆ ಕಟ್ಟುಕೋ ಯಾರೆಂದು ಪೈತ್ಯ ಹಚ್ಚುವುದಕ್ಕಾಗಿ ನಾನು ಇವರ ಸ್ನೇಹ ಮಾಡಲೇಬೇಕು. ಆ ಕೊಲೆಗಾರನ ಕೈಗೆ ಬೇಡಿ ತೋರಿಸಿದಾಗಲೇ ತೀರುತ್ತದೆ ನನ್ನ ಆ ಸೇಡಿನ ಕಿಡಿ. ಇನ್ಸ್ಪೆಕ್ಟರ್, ಏನೋ ವಿಚಾರಿಸುತ್ತಾ ನಿಂತಿರುವೆ ಎಲ್ಲ, ಹಾಗೇನಾದ್ರೂ ಸಂಕೋಚವಿದ್ರೆ ಹೇಳಿ. ಏನಿಲ್ಲ ಜಯರಾಜ್, ಹಾಗೆ ಹಳೆ ವಿಚಾರ ಮಾಡುತ್ತಿದ್ದೆ. ಹಾಗಾದರೆ ನೀವು ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಲು ಸಿದ್ಧ ತಾನೆ? ಜಯರಾಜ್ ಅವರೇ, ಸದಾ ನಿಮ್ಮ ಸೇವೆಗಾಗಿ ನಾ ಸಿದ್ಧನಿರುವೆ. ಹಾಗಾದರೆ ಇನ್ನು ಮುಂದೆ ತ್ರಿವಳಿಗಳ ದರ್ಬಾರ. ಅಂದಾಗ ಒಂದೇ ಧ್ವಜ, ಕೇಸರಿ, ಬಿಳಿ, ಹಸಿರು, ತ್ರಿಬಣ್ಣದ ಬಾವುಟ ಇದ್ದಂತೆ ಕಾಯಕವೇ ಕೈಲಾಸ ಎಂಬುವಂತೆ ಕಾರ್ಯಕ್ಕೆ ಏಕಕ್ಕೆ ಕಂಕಣಬದ್ಧ ಇದ್ದಂತೆ. ಹಾ ವಿರಾಟ್, ಈ ನಮ್ಮ ಸಂತೋಷ ಸಮಾರಂಭಕ್ಕೋಸ್ಕರ ಡ್ಯಾನ್ಸರ್ ಶಾಂತಿಗೆ ಬರಲು ಹೇಳಿದ್ದೆ. ಅವಳು ಯಾಕೋ ಇನ್ನೂ ಬರಲಿಲ್ಲ. ಅವಳ ಬರೋರ್ಗು ಡ್ರಿಂಕ್ಸ್ ಮಾಡೋಣ ಬನ್ನಿ. ವೆಲ್ಕಮ್ ಜಯರಾಜ್. ಬಾ ವಿರಾಟ್, ಪಾರ್ಟಿ ಎಂಜಾಯ್ ಮಾಡೋಣ.
ಕಿರಣ್, ನಿನ್ನ ಹೆಂಡತಿ ಮಕ್ಕಳು ಅಕ್ಕ ತಂಗಿಯರನ್ನು ಕರೆದುಕೊಂಡು ಬಂದಿರುವೆಯಾ ಇಲ್ಲ ನೀನ್ ಒಬ್ಬನೇ ಬಂದಿರುವೆಯಾ? ಜಯರಾಜ್, ನನಗೆ ಹೆಂಡತಿ ಮಕ್ಕಳು ಎನ್ನೋರು ಯಾರೂ ಇಲ್ಲ. ನನಗಿದ್ದ ಒಬ್ಬಳೇ ಒಬ್ಬಳು ತಂಗಿ ಕೀರ್ತಿನಿಯನ್ನು ಕರೆದುಕೊಂಡು ಬಂದಿದ್ದೆ. ಆದರೆ 1-2 ದಿನದಲ್ಲಿ ನನ್ನ ತಂಗಿನನ್ನು ಪಾರ್ಕಿನಲ್ಲಿ ಕಳೆದುಕೊಂಡೆ. ಅಂದರೆ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರು ಇಲ್ಲ ಎಲ್ಲಾದ್ರೂ ಮಿಸ್ ಆಗಿ ಕಳೆದುಕೊಂಡು ಹೋದಳ? ಇಲ್ಲ ಜಯರಾಜ್, ಯಾವುದೋ ಸುಳ್ಳ ಕಾರಣಕ್ಕಾಗಿ ಪಾರ್ಕಿನಲ್ಲಿ ಪ್ರಾಣ ಬಿಟ್ಟಳು. ಹೋಗ್ಲಿ ಬಿಡು ಕಿರಣ್, ಅವಳ ಹಣೆ ಬರಹ ಅಷ್ಟೇ ಇರಬೇಕೆಂದು ಕಾಣಿಸುತ್ತದೆ. ಅಂದು ನಾನು ಶೀಲಹರಣ ಮಾಡಿ ಪಾರ್ಕಿನಲ್ಲಿ ಕೊಲೆ ಮಾಡಿದ ಕೀರ್ತಿ ಬೇರೆ ಯಾರೂ ಅಲ್ಲ, ಈ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ನ ತಂಗಿ. ಹೌದು. ಜಯರಾಜ್, ನನ್ನ ಡ್ಯೂಟಿಗೆ ಲೇಟ್ ಆಯ್ತು, ನಾನಿನ್ನು ಬರ್ತೀನಿ. ಆಯ್ತು ಕಿರಣ್, ಹೋಗಿ ಬಾ. ಜಯರಾಜ್, ನಂದೊಂದು ದೊಡ್ಡ ಡೀಲ್ ಇದೆ, ನಾನು ಹೋಗ್ಲೇಬೇಕು. ಆಯ್ತು ವಿರಾಟ್, ಹೋಗಿ ಬಾ. ಹೋಗಿ ಹೋಗಿ ಮಳ್ಳ ನನ್ನ ಮಕ್ಕಳ ಹೋಗಿ. ಈ ನಾಡಿನಲ್ಲಿ ನಾನೇ ರಾಜನಿಗೆ ಮೇರೆಗೋಸ್ಕರ ನಿಮ್ಮನ್ನು ಕರೆಸಿದೆ. ನಿನ್ನಿಂದಲೇ ಕೆಟ್ಟ ಕೆಲಸ ಮಾಡಿಸಿ ಕೊನೆಗೆ ಕಳಿಸುವೆ ನಿಮ್ಮನ್ನು ಪರಲೋಕಕ್ಕೆ. ಅಂದಾಗ ತಿಳಿಸಿದೆ ಕವಿ ರಚಿಸಿದ ಈ ನಾಟಕದ ಕಾರಸ್ಥಾನದ ಕಾರ್ಮಡ. ओसी किसी का दौलत नहीं, पुलिस किसी का दोस्त नहीं, जैसे रंग किसी का औरत नहीं. ऐसे हो जाएगा तुम्हारा जिंदगी. विराट एंड किरण कुमार. यही है कर्नाटक का सीएम.
आज यही घर लूटी करने मैं इधर आया। ये बैग में पूरा पैसा मेरा है। दुनिया झुकता है मगर दुकान वाला चाहेगा।